ಎಲ್ರಿಗೂ ನಮಸ್ಕಾರ. ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ಕೇಡಿ ನಿನ್ನೆ ಅಂದರೆ ಏಪ್ರಿಲ್ 30ನೇ ತಾರೀಕು ಬಿಡುಗಡೆ ಆಗಿರೋ ಸಿನಿಮಾ. ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಸಿನಿಮಾ ರಿಲೀಸ್ ಆಗಿದೆ. ಸೊ ಈ ಸಿನಿಮಾನ ನಾನು ಇವತ್ತು ನೋಡಿದೆ. ಇವತ್ತು ಬೆಳಗಿನ ಶೋ 10 ಗಂಟೆ ಶೋ ನೋಡ್ಕೊಂಬಂದೆ. ಅಪ್ಪಾ, ಅದು ಒಂದು ಮೈ ಜುಮ್ ಅನಿಸ್ಬಿಡ್ತು. ನನ್ನ ಎಕ್ಸ್ಪೀರಿಯನ್ಸ್ನ ಅಂದರೆ ಎಕ್ಸಾಗ್ರೇಟೆಡ್ ಆಗಿ ನಾನು ಹೇಳ್ತಾ ಇಲ್ಲ, ನನ್ನ ಎಕ್ಸ್ಪೀರಿಯನ್ಸ್. ಆ ಸಿನಿಮಾ ನೋಡಿದಾಗ ನನಗೇನು ಅನ್ನಿಸ್ತು, ನನಗೇನು ಇಷ್ಟ ಆಯಿತು ಅಂದರೆ ನಾನು ರಿವ್ಯೂ ಮಾಡಲ್ಲ. ಸೊ ಮೊದಲೇ ಹೇಳ್ಬಿಡ್ತಾ ಇದ್ದೀನಿ, ರಿವ್ಯೂ ಅಲ್ಲ, ನನ್ನ ಎಕ್ಸ್ಪೀರಿಯನ್ಸ್. ಆ ಸಿನಿಮಾ ನೋಡಿ ನಾನು ಕಳೆದೋಗ್ಬಿಟ್ಟಿದೆ. ರೌಡಿಸಮ್ ಸಿನಿಮಾ, ರಕ್ತಪಾತ ಇದೆ, ಮಚ್ಚು ಕೊಚ್ಚು ಕೊಲೆಪಾತ, 1980 ಇಸ್ವಿ ಕತೆ ಎಲ್ಲ ಇದೆ. ಮಚ್ಚಲಕ್ಷ್ಮಿ ಅನ್ನೋ ಪಾತ್ರ, ನಮ್ಮ ಕಾಳಿದಾಸ ಅನ್ನೋ ಪಾತ್ರ, ಧ್ರುವ ಸರ್ಜಾ ಅವರು ಮಾಡಿರೋ ಪಾತ್ರ, ರವಿ ಸರ್ ಮಾಡಿರೋ ಪಾತ್ರ, ರಮೇಶ್ ಅರವಿಂದ್ ಅವ್ರ ಪಾತ್ರ, ರವಿಶಂಕರ್ ಅವರು. ಅಪ್ಪ, ನನಗೆ ಈ ಪ್ರೇಮ್ ಸರ್ ಡೈರೆಕ್ಷನ್ ಅಂದ್ರೆ ನನಗೆ ಅದಕ್ಕೆ ತುಂಬಾ ಜನ ಹೇಳ್ತಾ ಇದ್ರು, ಅಷ್ಟೊಂದು ನಿರೀಕ್ಷೆ ಇಲ್ಲ ಬಿಡ್ರಿ. ಅಂದ್ರೆ ಟಾಕ್ಗಳು ಬರ್ತಾ ಇತ್ತು. 3.5 ವರ್ಷ ಆಗಿದೆ ಆ ಸಾಂಗು, ಅಂದ್ರೆ ಶಿವ ಶಿವ ಸಾಂಗ್ ಬಿಟ್ಟಾಗ, ಪ್ರತಿಯೊಂದು ಅಣ್ಣತಮ್ಮ ಜೋಡೆತ್ತುಕೊಳ್ಳೋ ಎಲ್ಲ ಹಾಡುಗಳು ಬಿಟ್ಟಾಗ ತುಂಬಾ ನಿರೀಕ್ಷೆ ಇತ್ತು. ಬಟ್ ಸರ್ಸೆ ಸಾಂಗ್ ಬಿಡುಗಡೆದಾಗ ಅದು ನಿರೀಕ್ಷೆ ಎಲ್ಲ ಹೋಗ್ಬಿಡ್ತು ಬಿಡ್ರಿ. ಆಗಿಲ್ಲ ಈಗಿಲ್ಲ. ತುಂಬಾ ಜನ ಫೇಸ್ಬುಕ್ ಅಲ್ಲೆಲ್ಲ ಬರ್ದಾಕೊಂಡಿದ್ರು, ಸ್ವಾಮಿ ಈ ಸಿನಿಮಾ ಹೋಗಲ್ಲ ಅಂತ. ಇಲ್ಲ ಬಿಡು, ಈ ಸಿನಿಮಾ ಇಲ್ಲ ಅಂದ್ರೆ ಬಹುಶಃ ಅದು ಕೆವಿನ್ ಪ್ರೊಡಕ್ಷನ್ ಹೋದು. ಅಂದ್ರೆ ಸಿನಿಮಾ ಮುಂದುವರಿತಾ ಹೋದು. ಅಂದ್ರೆ ಇವಾಗ ಟಾಕ್ಸಿಕ್, ಜನನಾಯಕನ, ಸೊ ಈ ತರ ಏನೋ ಪ್ರಾಬ್ಲಮ್ ಆಗಿದೆ, ಇದು ಕೇಳಿ ರಿಲೀಸ್ ಆಗಲ್ಲ, ಬೆಳಗ್ಗೆ ಶೋನೇ ಇರಲ್ಲ ಅಂತ ಅಂದ್ಬಿಟ್ರು. ಆಮೇಲೆ ಬೆಳಗಿನ ಶೋ ಎಲ್ಲ ಓಪನ್ ಆಯ್ತು, ಜನ ನೋಡಿದ್ದಾಯ್ತು. ನಾನು ನಿಮ್ಗೆ ಪ್ರಾಮಿಸ್ ಮಾಡೋದಂತೆ ಮೊದಲೇ ದಿನ ನೋಡಕ್ ಆಗ್ಲಿಲ್ಲ, ಬಟ್ ಇವತ್ತು ಬೆಳಗ್ಗೆ ಸಿನಿಮಾ ನೋಡ್ಕೊಂಬಂದೆ. ನನಗಂತೂ ಸಿನಿಮಾ ಮೈ ಜುಮ್ ಅನ್ಸ್ಬಿಡ್ತು. ಹೇಳ್ತೇನೆ ನೋಡಿ, ಸಿನಿಮಾ ನೋಡಿ ನೀವು. ಅಂದ್ರೆ ರೇಟೆಡ್ ಸಿನಿಮಾ ಅಂದ್ರೆ ಸ್ವಲ್ಪ ರಕ್ತಪಾತ, ಅಂಡರ್ವರ್ಲ್ಡ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಆ ಮುಗ್ಧ ನಾಯಕ ಮತ್ತು ಅವನ ಪ್ರೀತಿ, ಅದು ಕಿಚ್ಚಾಡು ಪರಿಚಯ ಎಲ್ಲ ಸಖತ್ತಾಗಿದೆ. ಅದು ಮಚ್ಚು ಕೊಚ್ಚು. ಸೊ ಎಂಟ್ರಿ ಸೀನ್, ರವಿಶಂಕರ್ ಅವ್ರ ಪಾತ್ರದ ಮೂಲಕ ಏನು ಎಂಟ್ರಿ ಆಗತ್ತಲ್ಲ, ಅದಾದ್ಮೇಲೆ ಸಂಜಯ್ ದತ್ ಅವ್ರ ಎಂಟ್ರಿ ಆಗುತ್ತೆ. ಕುಸ್ತಿ ಪಟ್ಟು ಇದು ಮಾಡೋದು, ಅಪ್ಪ ರಗ್ಗಡಿ. ಇನ್ನು ಹೀರೋ ಎಂಟ್ರಿ ಆದಾಗೆಂತ್ರು, ಸುದೀಪ್ ಸರ್ ಎಂಟ್ರಿ ಆದಾಗೆಂತ್ರು, ರವಿಚಂದ್ರನ್ ಸರ್ ಎಂಟ್ರಿ ಆದಾಗೆಂತ್ರು, ಹೀರೋಯಿನ್ ಮಚ್ಚಲಕ್ಷ್ಮಿ ವಿಸಲ್ ಎಲ್ಲ ಬೀಳ್ತಾ ಇದ್ವು. ಯಪ್ಪ, ನನಗೆ ಹೀರೋಯಿಂದು ಹಾಕಿಸ್ಲಾ ಬೆಂಕಿನ, ದೊಂಬ್ಲಿನ, ಅದು ಏನ್ ಡೈಲಾಗ್ ಇದೆಯಲ್ಲ, ಯಪ್ಪ ಸಖತ್ ಅನಿಸ್ತು. ಮಿಸ್ ಮಾಡಲೇಬಾರ್ದು. ಅಂದ್ರೆ ಫ್ಯಾಮಿಲಿ ಅಡಿಟ್ ಜೊತೆಗೆ ಈಗ ಆಲ್ರೆಡಿ ಸಿನಿಮಾ ನೋಡಿದವರೆಲ್ಲರೂ ಬಾಕ್ಸ್ ಆಫೀಸ್ ಹಿಟ್ ಅಂತಾನೆ ಹೇಳ್ಬಿಟ್ಟಿದ್ರೆ ಅದು ನಿಜಾನೇ. ಸ್ವಲ್ಪ ಮಿಕ್ಸ್ಡ್ ರಿವ್ಯೂಸ್ ಇದ್ವು. ಅಂದ್ರೆ ಕೆಲವು ಅಂದ್ರೆ ಏನಂದ್ರೆ ಸಾಫ್ಟ್ ಮನಸ್ಥಿತಿ ಅವ್ರಿಗೆ ಇದೊಂದು ಸ್ವಲ್ಪ ಎಲ್ಲೋ ಅಣ್ಣ ತಮ್ಮನ ಪಾತ್ರ. ಅಂದ್ರೆ ಜೋಗಿ ಪ್ರೇಮ್ ಅವರು ಈ ಹಿಂದೆ ಏನ್ ಸಿನಿಮಾ ಮಾಡಿದ್ರಲ್ಲ, ಅಂದ್ರೆ ತಾಯಿ ಸೆಂಟಿಮೆಂಟ್ ಇಟ್ಕೊಂಡೆ ಮಾಡಿದ್ದು. ಬಟ್ ಇದ್ರಲ್ಲಿ ಅಣ್ಣ ತಮ್ಮನ ಪಾತ್ರ ಇಟ್ಕೊಂಡ್ಬಂದು ಲಾಸ್ಟ್ ಎಂಡ್ ಎಲ್ಲ ಟ್ವಿಸ್ಟ್ ಕೊಡೋದು. ಥಿಯೇಟರ್ಗೆ ಹೋದೆ, 10 ಗಂಟೆ ಶೋ ಓಪನ್ ಆಯ್ತು. ಶೋ ಸ್ಟಾರ್ಟ್ ಆಗ್ತಿದ್ದಂಗೆನೆ ಜನ ಇದ್ದಿದ್ರು. ಮಲ್ಟಿಪ್ಲೆಕ್ಸ್ಗೆ ಹೋಗಿದ್ದಲ್ವಾ, ಈಗ ನಾರ್ಮಲ್ ಕ್ಲಾಸ್ ಆಡಿಯನ್ಸ್ ಅಂತ ಅನ್ಕೊಂಡಿದ್ದೆ. ಲೇಡೀಸ್, ಹುಡುಗಿಯರು ಎಲ್ಲರೂ ಬಂದಿದ್ರು. ಲವರ್ಸ್ ಇವತ್ತು ನಾರ್ಮಲ್ ರಜೆ ಇದ್ದಿದ್ರಿಂದ ಬಂದ್ರು. ಅದರಲ್ಲೂ ಕೂಡ ಲೇಬರ್ಸ್ ಡೇ ದಿನಾಚರಣೆನೂ ಕೂಡ ತೋರಿಸಿದ್ದಾರೆ. ಅದು ಒಂದು ಖುಷಿ ಆಯ್ತು. ಸೊ ಸಿನಿಮಾ ಸ್ಟಾರ್ಟ್ ಆಗ್ತಿದ್ದಂಗೆ ಆ ಟೈಟ್ಲ್ ಶೋ ಮ್ಯಾನ್ ಪ್ರೇಮ್ ಅಂತ ಬರ್ತಿದ್ದಂಗೆ ಏನ್ ಜನ ಕಿರ್ಚಾತ. ನನಗೆ ಯಪ್ಪ, ಅಂದ್ರೆ ಅದ ಡ್ರೀಮ್ ಏನ್ ಅನ್ಕೊಂಡಿದ್ದೆ ಗೊತ್ತಾದ್ರು. ಅಂದ್ರೆ ಕೆಲವು ನಿರ್ದೇಶಕರು ಏನ್ ನನಗೆ ಒಂದು ಸ್ಫೂರ್ತಿಯಾಗಿದ್ರು, ಅದರಲ್ಲಿ ನಮ್ಮ ಜೋಗಿ ಪ್ರೇಮ್ ಸರ್ ಕೂಡ ಒಬ್ರು. ಅವ್ರ ಸಿನಿಮಾಗಳ ನೋಡಿ ಇಷ್ಟಪಟ್ಟವ್ರು ನಾವು. ಎಲ್ಲೋ ಒಂದ್ ಕಡೆ ಅಂದ್ರೆ ಅವರು ಹೇಳ್ತಾರಲ್ಲ, ಕತೆಗಳಲ್ಲಿ ಸ್ವಲ್ಪ ಅಲ್ಲಿಲ್ಲ ಆದ್ರೂ ಕೂಡ ಸಾಂಗ್ ಅಲ್ಲಿ ಮಾತ್ರ ಮಿಸ್ಸೇ ಇಲ್ಲ ಅಂತಾರ. ಅದೇ ಈ ಸಿನಿಮಾ ಹಾಡುಗಳು ಎಕ್ಸಲೆಂಟ್, ಡೈಲಾಗು ಎಕ್ಸಲೆಂಟ್, ಮ್ಯೂಸಿಕ್ ಎಕ್ಸಲೆಂಟ್. ಅಂದ್ರೆ ಕಾಳಿದಾಸನ ಪಾತ್ರದಲ್ಲಿ ಧ್ರುವ ಸರ್ಜಾ ಅವರು ಪರಕಾಯ ಪ್ರವೇಶನ ಮಾಡ್ಬಿಟ್ಟಿದ್ದಾರೆ. ಸೊ ಅಷ್ಟು ನನಗೆ ಇದಾಯ್ತು. ಲಾಸ್ಟ್ ಅಲ್ಲಿ ಬರೋ ಸುದೀಪ್ ಅವರು, ಅಪ್ಪ, ಸೊ ಇಂಟ್ರೋ ಅಲ್ಲಿ ಯಾಕಾದ್ರೂ ಬಿಡುತ್ತೆ ಅನ್ನೋ ತರ ಅಷ್ಟು ಲೆವೆಲ್ ನನಗೆ ತುಂಬಾ ಅನ್ಸ್ಬಿಡ್ತು. ಕತೆ 1980 ಇಸ್ವಿದು ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಇವಾಗ. 1980 ಇಸ್ವಿ ಕತೆ ಅಂತೆ, ಅಂಡರ್ವರ್ಲ್ಡ್ ಕತೆ, ಮಚ್ಚು ಲಾಂಗು ಜಾಸ್ತಿ ಇದೆ. ಸೊ ಸಂಜಯ್ ದತ್ ಆಕ್ಟು, ಶಿಲ್ಪಾ ಶೆಟ್ಟಿ ಅವರ ರಗ್ಗಡ್ನೆಸ್ಸು, ಈ ಕಡೆ ರಿಷ್ಮಾ ನಾಣಯ್ಯ ಅವ್ರದ್ದು ಎಲ್ಲರ ಬಗ್ಗೆ ಗೊತ್ತಾಗಿದೆ. ನನಗೆ ಅಂತೂ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅಂತೂ ರಗ್ಗಡ್ ಅನ್ನಿಸ್ತು. ಸೊ ಅಂದ್ರೆ ಕೆಲವರೆಲ್ಲ ಹೇಳ್ಬೋದು, ಮೆಚ್ಚು ಕೊಚ್ಚಿಂದ ಏನಾದ್ರು ಒಂದು ಇನ್ಸ್ಪೈರ್ ಆಗ್ಬಿಡ್ತಾರೆ. ಒಳ್ಳೇದು ಇದೆ ಸ್ವಾಮಿ ಅದರಲ್ಲಿ. ಯಾರು ಹೇಳಿದ್ದು? ಕೆಟ್ಟದಾಗಿ ತೋರಿಸಿದ್ರು, ಒಳ್ಳೇದು ತೋರಿಸಿದ್ದಾರೆ ಅದರಲ್ಲಿ. ನನಗೆ ಅದು ಇಷ್ಟ ಆಯ್ತು. ಇದು ನಾನು ರಿವ್ಯೂ ಮಾಡ್ತಾ ಇಲ್ಲ, ನನಗೆ ಆದಂತ ಒಂದು ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನನಗೆ ಅಂತೂ ಸಖತ್ ಇಷ್ಟ ಆಗೋಯ್ತು ಸಿನಿಮಾ. ಆ ಟೈಟ್ಲ್ ಕಾಡಿಂದಾನೆ, ಅಂದ್ರೆ ಅವ್ರು ಎಂಟ್ರಿ ಕೊಡ್ತಾರಲ್ವಾ, ಸ್ವಲ್ಪ ಕೆಲವರೆಲ್ಲ ಹೇಳ್ಬೋದ್ರೆ ಇನ್ನೂ ಸ್ವಲ್ಪ ಏನೋ ಅದು ಮಾರ್ಕೆಟ್ ಇನ್ನೂ ಸ್ವಲ್ಪ ಏನೋ ಬೇಕಾಗಿತ್ತು, ಅದು ಇದು ಏನೇ ಹೇಳ್ಕೊಳ್ಳಿ, ಏನೇ ಹೇಳ್ಕೊಳ್ಳಿ, ನನಗೆ ಸಿನಿಮಾ ತುಂಬಾ ಇಷ್ಟ ಆಯ್ತು. ಕೇಳಿ.
ಅಂದರೆ 3 ವರ್ಷ ಸ್ವಲ್ಪ ಲೇಟ್ ಆಗೋಯ್ತು. ಅದು ಸ್ವಲ್ಪ ಬೇಸರ ಅನಿಸಿದ್ದು ಅದೊಂದು ನಿಜನೇ. 3 ವರ್ಷ ತೊಗೊಂಡ್ಬಿಟ್ರಲ್ಲ, ಯಾಕೆ 3 ವರ್ಷ ತೊಗೊಂಡ್ಬಿಟ್ರು, ಯಾಕೆ ಅಂತ ಅನಿಸಿದ್ದಂತೂ ನಿಜನೇ. ಬಟ್ ಇರಲಿ, ವಾಟ್ ಎವರ್ ಅದೇನೇ ಇರಲಿ. ಸೊ ಹೀಗೆ ಅಂದ್ರೆ ಕಿಡಿ ರಿಲೀಸ್ ಆಗಿದೆ. ಸೊ ಪ್ರತಿಯೊಬ್ಬರು ಅಂದರೆ ಸ್ವಲ್ಪ ಸೂಕ್ಷ್ಮ ಮನಸ್ಸಿನವ್ರಿಗೆ ಸ್ವಲ್ಪ ಅದು ರಕ್ತಪಾತ, ಕೊಲೆಪಾತ ಅದೆಲ್ಲ ನೋಡೋದು ಇದು ಅನಿಸ್ಬೋದು. ಬಟ್ ನನಗೆ ಸಿನಿಮಾ ನೋಡೋದಕ್ಕೆ ಮೈ ಜುಮ್ ಅನ್ಸೋಕೆ ಸ್ಟಾರ್ಟ್ ಆಗೋಯ್ತು ರೀ. ನಿಜವಾಗ್ಲೂ ಒಂದೊಂದು ಪಾತ್ರಗಳು ಎಂಟ್ರಿ ಆಗ್ತಿದ್ದಂಗೆ, ಧ್ರುವ ಸರ್ಜಾ ಅವ್ರ ಪಾತ್ರ ಎಂಟ್ರಿ ಆಗ್ತಿದ್ದಂಗೆ ಅದು ನಾನು ಹೇಳೋದು ಹೆಂಗೆ ಹೇಳಲಿ ನಾನು. ಒಂದಿಷ್ಟು ರೆಕಾರ್ಡ್ ಎಲ್ಲ ಮಾಡ್ಕೊಂಡಿದ್ದೀನಿ ನಾನು. ಈಗ ವಿಡಿಯೋ ಮಾಡ್ತಾನೆ ಪ್ಲೇ ಆಗ್ತಾ ಇರುತ್ತೆ. ಸೊ ಎಷ್ಟು ಜನ ಅಂದರೆ ನಾನು ಅಂದರೆ ಜನನೇ ಎಷ್ಟು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ವಿ ಅಂದರೆ ನಂಗೆ ನಿಜವಾಗ್ಲೂ ಅದು ಹೇಳೋಕ್ಕೆ ಇದನ್ನೇ ಆಗಲ್ಲ ಬಿಡಿ, ಮಿಸ್ ಮಾಡಲೇಬಾರ್ದು. ಆಮೇಲೆ ಇನ್ನೊಂದು ಅದು ನನ್ನ ಮಕ್ಳರಿ ಅವರು ಜನನೇ ಇಲ್ಲ ಅಂತ ಹೀಗೆ ಅಂತ ತೋರಿಸಿದ್ರಲ್ಲ. ಇಡೀ ಸಿನಿಮಾ ಇಡೀ ಎಲ್ಲ ಶೋನು ಹೌಸ್ಫುಲ್ಲಾಗೆ ಓಡ್ತಾ ಇದೆ. ಎಲ್ಲೇ ಹೋಗ್ಬಿಟ್ಟು ಸುಮ್ಮನೆ ಬಿಡಿ, ಅದನ್ನೆಲ್ಲ ಬಿಟ್ಬಿಡಿ. ಜನ ಎಲ್ಲ ಥಿಯೇಟ್ರಲ್ಲೂ ಎಲ್ಲ ಶೋಗಳು ಹೌಸ್ಫುಲ್ಲಾಗೆ ಓಡ್ತಾ ಇದೆ. ಕ್ರೌಡ್ ಮಧ್ಯ ನೋಡೋ ಇದನ್ನೇ ಮಜಾನೇ ಬೇರೆ ರೀ. ಅಂದರೆ ಕೆಲವರು ಹೇಳೋದು ಚೀರಾಟಕ್ಕೆ ಹೋಗಾಟಿದ್ರೆ ಆ ಡೈಲಾಗ್ಸ್ಗಳು ಕೇಳಲ್ಲ, ಸಾಂಗ್ಸ್ ಕೇಳಲ್ಲ, ಅದೇ ಮಜಾ ರೀ. ನೋಡ್ಬೋದು. ಬಟ್ ಈ ಸಿನಿಮಾ ನೋಡ್ತಾ ಅಂಡರ್ವರ್ಲ್ಡ್ ಅಂದರೆ ಇಂಟ್ರೋಲ್ ಬಿಟ್ಟು ಆದಮೇಲೆ ಸ್ವಲ್ಪ ಅದು ಆ್ಯಕ್ಷನ್ಗೆ ಹೊರಳ್ಕೊಳ್ಳೋದಾಗಿರ್ಬೋದು. ನಮ್ಮ ಧ್ರುವ ಸರ್ಜಾ ಅವರ ಪಾತ್ರ ಎಕ್ಸಲೆಂಟ್. ಸೀಮೆಣ್ಣ ಮಾರೋ ಈ ಕಡೆ ಕುಸ್ತಿಪಟ್ಟಿಗೆ ಕೆಲಸ ಮಾಡೋದು, ಆ ಪಾತ್ರ ಒಪ್ಕೊಂಡಿದ್ರಲ್ಲ. ನನಗೆ ಆ ಮುಗ್ಧತೆ ಅನ್ನೋ ಪಾತ್ರ ಒಂದು ರೀತಿ ಧ್ರುವ ಸರ್ಜಾ ಅವರ ಹಿಂದಿನ ಸಿನಿಮಾಗಳು ಏನು ಎಲ್ಲ ಸಿನಿಮಾಗಳು 5 ಸಿನಿಮಾಗಳು, ಇದು 6ನೇ ಸಿನಿಮಾ, ಒಂದು ರೀತಿ ಪರ್ಕಾಯ ಪ್ರವೇಶ ಮಾಡಿಬಿಟ್ಟಿದ್ದಾರೆ. ಸೊ ಹೀಗಾಗಿ ಕ್ರಿಮಿನಲ್ಲು ಕೂಡ ನನಗೆ ಸಖತ್ ವೇಟಿಂಗ್ ಇದೆ. ಯಾಕಂದ್ರೆ ನಮ್ಮ ಹಾನಗಲ್ಲು, ನಮ್ಮ ಹಾವೇರಿ ಜಿಲ್ಲೆದು ಅಲ್ಲಿ ಕತೆ, ಹೋರಿ ಹಬ್ಬದ ಕತೆ ಅದನ್ನೆಲ್ಲ ತೊಗೊಂಡಿದ್ದಾರೆ ಅಂತ. ಅದಿಂದ್ರೂ ಇದು ಇನ್ನೇನು ಎಕ್ಸ್ಪೀರಿಯನ್ಸ್ ಇದೆ. ಸೊ ಇನ್ನೂ ಕೆಡಿ ಮುಗಿದಿಲ್ಲ. ಇದು ಪಾರ್ಟ್ 2 ಕೂಡ ಬರುತ್ತೆ. ಸೊ ವೇಟ್ ಮಾಡಬೇಕು. ಅಂದರೆ ಒಂದು ಕ್ಲೈಮ್ಯಾಕ್ಸಲ್ಲಿ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ರಮೇಶ್ ಅವರಿಂದ ಪಾತ್ರ, ಶಿಲ್ಪಾ ಶೆಟ್ಟಿ ಅವರ ಪಾತ್ರ, ನನಗೆ ಅದು ನೋಡ್ಬಿಟ್ಟು ಏನಿದು ಆ ಲೆವೆಲಲ್ಲೇ ನನಗೆ ಸಖತ್ ಟ್ವಿಸ್ಟ್ ಅನಿಸ್ಬಿಡ್ತು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನನಗೆ ಆ ಪ್ರೇಮ್ ಸರ್ ಅವರು ಡೈರೆಕ್ಷನ್ ಮಾಡಿರೋ ಕರಿಯ, ಎಕ್ಸ್ಕ್ಯೂಸ್ ಮಿ, ಜೋಗಿ, ಪ್ರೀತಿಗೆ ಭೂಮಿ ಮೇಲಿದೆ, ರಾಜು, ದಿ ವಿಲ್ಲನ್ನು, ಜೋಗಯ್ಯ, ಏಕಲವ್ಯ ಸಿನಿಮಾಗಳೆಲ್ಲ ಇಷ್ಟ ಆಗಿದೆ. ಅದ್ರ ಜೊತೆ ಇದು ಇಷ್ಟ ಆಯ್ತು. ಇರಬಹುದು ಮಚ್ಚು ಕೊಚ್ಚು ಕೊಲೆಪಾತ ಅದೆಲ್ಲ ಪ್ರಮಾಣ ಪತ್ರ ಸಿಕ್ಕಿದೆ ಇರಬಹುದು, ಇಲ್ಲ ಅನ್ನಲಿಲ್ಲ. ಬಟ್ ಪಾತ್ರಗಳು ಕೂಲಾಗಿ ಹೋಗುತ್ತೆ. ಅದೊಂದು ಬಿಟ್ಟರೆ ಇಡೀ ಸಿನಿಮಾ ಸಖತ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಮೈ ಜುಮ್ ಅನ್ಸುತ್ತೆ. ಸೊ ಮಿಸ್ ಮಾಡಲೇಬಾರ್ದು. ನಾನು ಹೇಳ್ತಾ ಇದ್ದೀನಿ ನೋಡಿ, ಮಿಸ್ ಮಾಡಲೇಬಾರ್ದು. ಸೊ 2020 ದೊಡ್ಡ ಸಿನಿಮಾಗಳೆಲ್ಲ ಬಿಡುಗಡೆ ಆಗಿಲ್ಲ ಅಂತಲ್ಲ. ಅದ್ದೂರು ಓಪನಿಂಗ್ ತೊಗೊಂಡ್ರು ಕೂಡ ಎಲ್ಲ ಒಂದು ಕಡೆ ಅದು ಆಯಿತು. ಬಟ್ ಇದು ಸೊ ಸ್ಟಾರ್ಟಿಂಗ್ ಮಿಶ್ರ ಪ್ರತಿಕ್ರಿಯೆ ಅಂತ ಕೆಲವರು ಹೇಳ್ತಾರೆ, ಕೆಲವರು ಅದ್ದೂರಿ ಆಗಿದೆ ಅಂತ ಹೇಳ್ತಾರೆ, ಏನೇ ಹೇಳ್ಬೋದು. ಬಟ್ ನನಗೆ ಅಂತ ನನ್ನ ಎಕ್ಸ್ಪೀರಿಯನ್ಸ್ ಇದು ಸೂಪರ್ ಆಗಿದೆ. ಸೊ ಮಿಸ್ ಮಾಡಲೇಬಾರ್ದು. ಸಿನಿಮಾನು ಮಿಸ್ ಮಾಡ್ದೇನೆ ನೋಡಿ. ಸೊ ಇದು ನಾನು ಹೇಳ್ತಾ ಇದ್ದೀನಿ, ಪದೇ ಇದನ್ನೇ ಹೇಳ್ತಾ ಇದ್ದೀನಿ ಅನ್ಕೋಬೇಡಿ. ಮಿಸ್ ಮಾಡಬೇಡಿ. ಡೋಂಟ್ ಮಿಸ್ ವಾಚ್.